टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಿಜೆಪಿ ಕಾರ್ಯಕರ್ತ ವಿನಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ತನಿಖೆ ನಡೀತಾ ಇದೆ. ಪೊಲೀಸರಿಗೆ ಈ ವಿಚಾರ ಕೆಲವೊಂದು ಹಂತದಲ್ಲಿ ಕಗ್ಗಂಟಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆತ್ಮಹತ್ಯೆ ಸಂಬಂಧ ಪೊಲೀಸರ ಮುಂದೆ ಹಲವು ಪ್ರಶ್ನೆಗಳು ಇದೀಗ ಉದ್ಭವ ಆಗ್ತಾ ಇದೆ. ಏನದು ವಿಚಾರ ಏನು ಅಂತ ಅಂದ್ರೆ ನಿಮ್ಗೆ ಗೊತ್ತಿರಲಿ, ವಿನಯ್ ಸೋಮಯ್ಯ ಏನು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರು ತಮ್ಮ ಡೆತ್ ನೋಟ್ ಅನ್ನ ಬರವಣಿಗೆಯಲ್ಲಿ ಬರ್ದಿಲ್ಲ. ಅವರು ತಮ್ಮ ಡೆತ್ ನೋಟ್ ಅನ್ನ ವಾಟ್ಸಾಪ್ನಲ್ಲಿ ಅಂದರೆ ಮೊಬೈಲ್ನಲ್ಲಿ ಟೈಪ್ ಮಾಡಿ ವಾಟ್ಸಾಪ್ನಲ್ಲಿ ಹಲವು ಮಂದಿಗೆ ಕಳಿಸ್ಕೊಟ್ಟಿರುವಂಥದ್ದು ಅಥವಾ ಗ್ರೂಪ್ಗೆ ಹಾಕಿರೋದು ಈ ಥರದ್ದೆಲ್ಲ ಆಗಿದೆ. ಅಂತ ಅಂದರೆ ಇದೊಂದು ಡಿಜಿಟಲ್ ಸಾಕ್ಷ್ಯ, ಇದೇನು ಅವರು ಕೈಯಲ್ಲಿ ಬರೆದಿರುವಂಥದ್ದು ಬರವಣಿಗೆ ಸಾಕ್ಷ್ಯ ಅಲ್ಲ. ಹಾಗಾಗಿ ಪೊಲೀಸರಿಗೆ ಕೆಲ ಗುಮಾನಿಗಳು ವ್ಯಕ್ತ ಆಗ್ತಾ ಇದೆ, ಹಲವು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಏನವು ಅನ್ನೋದ್ರ ಕಡೆಗೆ ಗಮನ ಕೊಡೋದಾದ್ರೆ, ವಾಟ್ಸಪ್ ಗ್ರೂಪ್ನಲ್ಲಿ ವಿನಯ್ ತಾನೇ ಡೆತ್ ನೋಟ್ ಬರೆದು ಹಾಕಿದ್ನಾ ಅಥವಾ ಬೇರೆ ಯಾರಾದರೂ ಡೆತ್ ನೋಟ್ ಬರೆದು ವಿನಯ್ಗೆ ಹಾಕು ಅಂತ ತಿಳಿಸಿದ್ರ? ಮೊಬೈಲ್ನಲ್ಲಿ ಅಷ್ಟು ಸುದೀರ್ಘ ಡೆತ್ ನೋಟ್ ಬರೆದಿದ್ದಾದ್ರೂ ಹೇಗೆ? ಲ್ಯಾಪ್ಟಾಪ್ನಲ್ಲಿ ಡೆತ್ ನೋಟ್ ಬರೆದು ವಾಟ್ಸಪ್ಗೆ ಅದನ್ನು ಅನಂತರದಲ್ಲಿ ಅದನ್ನು ವರ್ಗಾಯಿಸ್ಕೊಂಡಿದ್ದಾರಾ? ಆತ್ಮಹತ್ಯೆಗೂ ಮುನ್ನ ವಿನಯ್ ಯಾರ ಜೊತೆ ಆದರೂ ಮಾತನಾಡಿದ್ರ? ವಿನಯ್ ಮಡಿಕೇರಿಯಿಂದ ಬೆಂಗಳೂರಿಗೆ ಬಂದಿದ್ದು ಯಾವಾಗ? ವಿನಯ್ ಸೋಮಯ್ಯ ಕೆಲ್ಸಕ್ಕೆ ಸೇರಿದ ಯಾವಾಗ? ವಿನಯ್ ಸೋಮಯ್ಯ ಶುಕ್ರವಾರ ಎಷ್ಟೊತ್ತಿಗೆ ಕೆಲ್ಸಕ್ಕೆ? ಈ ಥರದ್ದೆಲ್ಲ ವಿಚಾರಗಳು ಪೊಲೀಸರು ಈಗ ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಈಗ ಸಿದ್ಧ ಆಗ್ತಾ ಇದ್ದಾರೆ. ಜಗದೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಜಗದೀಶ್, ಇಲ್ಲಿ ವಿಚಾರ ಅಂತ ಅಂದ್ರೆ ಇದು ಬರವಣಿಗೆಯಲ್ಲಿರುವಂಥ ರೂಪದಲ್ಲಿರುವಂಥ ಡೆತ್ ನೋಟ್ ಅಲ್ಲ, ಇದೊಂದು ಡಿಜಿಟಲ್ ಸಾಕ್ಷ್ಯ ಅಂತ ಬಹುಶಃ ಪೊಲೀಸರು ಕನ್ಸಿಡರ್ ಮಾಡ್ಬೋದು ಅಂತ ಕಾಣಿಸುತ್ತೆ. ಸೊ ಈ ಆತ್ಮಹತ್ಯೆಗೆ ಯಾರು ಪ್ರಚೋದನೆ ಕೊಟ್ಟಿದ್ರಾ ಅಥವಾ ಇದು ಆತ್ಮಹತ್ಯೆನಾ ಅಥವಾ ಇನ್ನೇನಾದರೂ ಆಗಿದೆಯಾ? ಈ ಥರದ್ದೆಲ್ಲ ಗುಮಾನಿ ಸಹಜವಾಗಿ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಪೊಲೀಸರ ತನಿಖೆಯಲ್ಲಿ ಇದೆಲ್ಲ ಪ್ರಾಥಮಿಕವಾದಂಥ ಗುಮಾನಿಗಳು. ಇದನ್ನು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಪೊಲೀಸರ ಮುಂದಿರುವಂಥ ಸವಾಲುಗಳು ಏನೇನು ಜಗದೀಶ್? ಖಂಡಿತ ಮಲ್ತೇಶ್, ಈಗಾಗಲೇ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುವಂತಹ ನಿಟ್ಟಿನಲ್ಲಿ ಈ ಹಿಂದೆ ವಿನಯ್ ವಿರುದ್ಧ ದಾಖಲಾಗಿದ್ದಂತಹ ಪ್ರಕರಣ ಏನಾಗಿರ್ಬೋದು ಆ ವಿಚಾರಗಳನ್ನು ಈಗಾಗಲೇ ಮಾಹಿತಿ ಕೇಳಿದ್ದಾರೆ. ಜೊತೆಗೆ ಆ ದೂರು, ಆ ಪ್ರಕರಣ, ಆ ಜೊತೆಗೆ ಅದೇನು ತನಿಖೆ ಆಗಿತ್ತು ಈ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸುವುದರ ಜೊತೆಗೆ ಈಗ ಆಗಿರುವಂಥ ಒಂದು ಆತ್ಮಹತ್ಯೆ ಪ್ರಕರಣ ಏನಿದೆ ಇದರ ಒಂದಷ್ಟು ವಿಚಾರಗಳಲ್ಲಿ ಪೊಲೀಸರಿಗೆ ಈಗ ತಲೆನೋವು ಬಂದಿದೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಬರೆದಿರುವಂತಹ ಡೆತ್ ನೋಟ್ ಅದು ಕೂಡ ಡಿಜಿಟಲ್ ಆಗಿರುವಂಥದ್ದು, ಅಂದರೆ ವಾಟ್ಸಾಪ್ನಲ್ಲಿ ಬರೆದಿರುವಂಥದ್ದು. ಎಲ್ಲೋ ಒಂದು ಕಡೆ ವಿನಯ್ ಬರಹವಾಗಿದ್ದರೆ ಅದು ಈತನೇ ಬರೆದಿದ್ದಾನೆ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಕನ್ಫರ್ಮೇಷನ್ ಇರ್ತಿತ್ತು. ಆದರೆ ಆ ವಾಟ್ಸಪ್ನಲ್ಲಿ ಬರೆದಿರುವಂಥ ನಿಟ್ಟಲ್ಲಿ ಪೊಲೀಸರು ಆತನೇ ಬರೆದಿದ್ದ ಅಥವಾ ಬೇರೊಬ್ಬರು ಬರೆದು ಕೊಟ್ಟಿದ್ರಾ ಅಥವಾ ಯಾರಾದರೂ ಹೇಳಿದ್ರಾ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಕನ್ಫ್ಯೂಷನ್ ಇರುವಂಥದ್ದು. ಜೊತೆಗೆ ವಿನಯ್ ಸಾಕಷ್ಟು ಲ್ಯಾಪ್ಟಾಪನ್ನು ಯೂಸ್ ಮಾಡ್ತಾ ಇದ್ರು ಅನ್ನುವಂಥ ನಿಟ್ಟಲ್ಲಿ ಇದೆ. ಒಂದು ವೇಳೆ ಆ ಲ್ಯಾಪ್ಟಾಪನ್ನು ಬಳಸಿ ಅದರಲ್ಲಿ ಟೈಪ್ ಮಾಡಿ ನಂತರದಲ್ಲಿ ಅದನ್ನು ವಾಟ್ಸಪ್ಗೆ ತೆಗೆದುಕೊಂಡು ಅವರು ಗ್ರೂಪ್ನಲ್ಲಿ ಹಾಕಿದ್ರಾ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಗೊಂದಲಗಳಿವೆ. ಈ ಎಲ್ಲವನ್ನೂ ಕೂಡ ಪೊಲೀಸರು ಒಂದು ಪರಿಶೀಲನೆ ಮಾಡುವಂಥ ನಿಟ್ಟಲ್ಲಿ ವಿನಯ್ನ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು ಎರಡನ್ನೂ ಕೂಡ FSLಗೆ ಕಳಿಸಿದ್ದಾರೆ. ಇನ್ನು FSLನ ರಿಪೋರ್ಟ್ಗಳು ಇನ್ನೊಂದು 2-3 ದಿನಗಳಲ್ಲಿ ಪೊಲೀಸರ ಕೈ ಸೇರಲಿದೆ. ಆ ಸಂದರ್ಭದಲ್ಲಿ ನಿಜಕ್ಕೂ ಈ ಪ್ರಕರಣದಲ್ಲಿ ಏನು ಆಗಿದೆ ಬೆಳವಣಿಗೆಗಳು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳು ತಿಳಿದು ಬರುತ್ತೆ. ಇನ್ನು ಇದನ್ನು ಹೊರತುಪಡಿಸಿ ಕೂಡ ವಿನಯ್ ಆತ್ಮಹತ್ಯೆಯ ಹಿಂದಿನ ದಿನದ ಒಂದಷ್ಟು ದಿನಚರಿಗಳನ್ನು ಅವತ್ತು ಏನು ಮಾಡಿದ್ದ ಆತ, ಜೊತೆಗೆ ಯಾರನ್ನ ಭೇಟಿ ಮಾಡಿದ್ದ, ಅದರ ಆತ್ಮಹತ್ಯೆಗೂ ಮುನ್ನ ಯಾರನ್ನ ಸಂಪರ್ಕ ಮಾಡಿದ್ದ, ಈ ರೀತಿಯಾದಂಥ ಒಂದಷ್ಟು ವಿಚಾರಗಳನ್ನು ಕಲೆ ಹಾಕುವಂಥ ನಿಟ್ಟಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಅದೇ ರೀತಿಯಲ್ಲಿ ವಿನಯ್ ಎಲ್ಲಿ ಕೆಲಸ ಮಾಡ್ತಾ ಇದ್ದ ಅಲ್ಲಿನ ಒಂದಷ್ಟು ಸಿಬ್ಬಂದಿಗಳಾಗಿರ್ಬೋದು, ಅಲ್ಲಿ ಯಾವ ರೀತಿ ಇದ್ದ, ಅಂದರೆ ಆತ್ಮಹತ್ಯೆಯ ಹಿಂದಿನ ದಿನ ಹೇಗೆ ಇದ್ದ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಕ್ಕೆ ಅಂತೇಳಿ ಪೊಲೀಸರು ಅಲ್ಲಿನ ಒಂದಷ್ಟು ಸಿಬ್ಬಂದಿಗಳನ್ನು ಕರೆಸಿ ವಿಚಾರಣೆ ಮಾಡುವಂಥ ನಿಟ್ಟಲ್ಲಿ ನಿರತರಾಗಿದ್ದಾರೆ. ಜೊತೆಗೆ ವಿನಯ್ನ ಹಿಂದಿನ ಪ್ರಕರಣಗಳಾಗಿರ್ಬೋದು, ಜೊತೆಗೆ ಅವರ ಫ್ಯಾಮಿಲಿಯ ಒಂದಷ್ಟು ಯಾವುದಾದ್ರು ಒಂದು ಗಲಾಟೆ ಆಗಿತ್ತ, ಏನು ವಿಚಾರಗಳಿತ್ತು, ಆತ್ಮಹತ್ಯೆಗೆ ಈಗಾಗಲೇ ಏನು ಉಲ್ಲೇಖ ಮಾಡಲಾಗಿರುವಂಥದ್ದು ಇಬ್ಬರು ಶಾಸಕರ ಸಹಿತವಾಗಿ ಅದೇ ಕಾರಣ ಇದೆಯಾ ಅಥವಾ ಬೇರೆ ಏನಾದರೂ ಇತ್ತಾ ಅನ್ನುವಂಥ ಹಲವು ಆಯಾಮದ ತನಿಖೆಗಳನ್ನು ಕೂಡ ಈಗ ಹೆಣ್ಣೂರು ಪೊಲೀಸರು ಮಾಡುವಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಜಗದೀಶ್.